देखिए आज नया पाठ के बारे में जानकारी प्राप्त करेंगे। इस पाठ के बारे में एक प्रश्न पूछता हूँ। विद्यार्थी इस प्रश्न को सोच कर जवाब देना चाहिए। हमारे भारत देश में कौन कौन सा त्योहार मनाए जाते हैं? ನಮ್ಮ ಭಾರತ ದೇಶದಲ್ಲಿ ಯಾವ ಯಾವ ಹಬ್ಬಗಳನ್ನು ಆಚರಿಸುತ್ತೇವೆ? ಸಂಕ್ರಾಂತಿ, ಯುಗಾದಿ, बकरीद, क्रिसमस, और रमजान। देखिए हमारे भारत देश में दीपावली, संक्रांति, मकर संक्रामण, दीपावली, युगादि, श्रावण मास, पंचमी और रमजान, क्रिसमस, इसी तरह हमारे देश में अनेक त्योहारों को मनाया जाता है। ನಮ್ಮ ಭಾರತ ದೇಶದಲ್ಲಿ ಹಿಂದೂ ಮತ್ತು ಮುಸಲ್ಮಾನ್ ಇಬ್ಬರು ಕೂಡ ಸೇರಿಕೊಂಡು ಹಲವಾರು ಹಬ್ಬಗಳನ್ನು ಆಚರಿಸ್ತೀವಿ, ಹೌದಲ್ಲ? इसी तरह अनेक त्योहारों को हम धूमधाम से मनाते हैं। देखिए आज हमारे भारत देश में अनेक त्योहारों को मनाए जाते हैं। ऐसा त्योहारों के बारे में आज ಭಾರತೀಯ त्योहार ನಮ್ಮ ಭಾರತ ದೇಶದಲ್ಲಿ ಆಚರಿಸತಕ್ಕಂತ ಹಬ್ಬಗಳು ಯಾವುವು, ಅದನ್ನು ಯಾವ ರೀತಿ ಆಚರಿಸ್ತೀವಿ ಅಂತಕ್ಕಂಥದ್ರ ಬಗ್ಗೆ आज हम जानकारी प्राप्त करेंगे। ಈ ದಿವಸ ನಾವು ತಿಳಿದುಕೊಳ್ಳೋಣ। देखिए एक बार किताब देखिए, बाद में मैं किस तरह पढ़ाता हूँ, तुम्हें भी उसी तरह पढ़ाने की कोशिश करना चाहिए, तुम्हें भी उसी तरह पढ़ना चाहिए। भारतीय त्योहार, इस पाठ के द्वारा बच्चे भारतीय संस्कृति और आचार विचार से परिचित होते हैं। इस पाठ के बारे में सभी बच्चे, सभी विद्यार्थी क्या जानकारी कर चुके हैं? ಏನನ್ನ ಈ ಪಾಠದಿಂದ ನೀವು ತಿಳ್ಕೊಳ್ತೀರಾ ಅಂದ್ರೆ, इस पाठ के द्वारा बच्चे का मतलब ವಿದ್ಯಾರ್ಥಿಗಳು ಭಾರತೀಯ ಸಂಸ್ಕೃತಿ, ನಮ್ಮ ಭಾರತ ದೇಶದ ಕಲ್ಚರ್, ನಮ್ಮ ಭಾರತ ದೇಶದ ಸಂಸ್ಕೃತಿ ನೋಡಿ, ನಮ್ಮ ಭಾರತೀಯರ ಸಂಸ್ಕೃತಿ ಹೇಗಿದೆ? ಹಣೆ ತುಂಬಾ ಕುಂಕುಮ ಇಡ್ತಾಳೆ, ಕೈ ತುಂಬಾ ಬಳೆ ಇಡ್ತಾಳೆ, ಹೌದಾ? ಸ್ಯಾರಿ ಉಡ್ತಾಳೆ, ಹೌದಾ? ಒಂದು ಆಭರಣಗಳನ್ನು ಇಟ್ಕೊಳ್ತಾಳೆ। ಈ ರೀತಿಯಾಗಿ ನಮ್ಮ ಭಾರತ ದೇಶದ ಸಂಸ್ಕೃತಿ ಒಂದು ಒಟ್ಟು ಕುಟುಂಬದಲ್ಲಿ ಬರತಕ್ಕಂಥದ್ದು, ಅವಿಭಕ್ತ ಕುಟುಂಬ, ಎಲ್ಲರೂ ಕೂಡ ಒಂದು ಅಡ್ಜಸ್ಟ್ಮೆಂಟ್, मिलजुल कर जीना, मिलजुल कर जीवन बिता सकते हैं। ये हमारी भारतीय संस्कृति है। ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ, ನಮ್ಮ ಭಾರತ ದೇಶದ कल्चर। देखिए और इसके साथ साथ और आचार विचार से परिचित होते हैं। ಇನ್ನು ನಮ್ಮ ಭಾರತ ದೇಶದ ಸಂಸ್ಕೃತಿಯ ಜೊತೆಗೆ ನಮ್ಮ ಆಚಾರಗಳು, ನಮ್ಮ ವಿಚಾರಗಳು, ನಮ್ಮ ನಡೆನುಡಿ, ನಮ್ಮ ಉಡುಗೆ ತೊಡುಗೆ, ನಮ್ಮ ಸಂಪ್ರದಾಯ, ನಮ್ಮ ರೀತಿ ನೀತಿ ಇವೆಲ್ಲವೂ ಕೂಡ ವಿದೇಶಕ್ಕೆ ಕೊಂಡೊಯ್ತದಂತೆ। ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನ ನೋಡಿ ವಿದೇಶದವರು ಕೊಂಡೊಯ್ತದರಂತೆ। ಅಬ್ಬಾ, ನಮ್ಮ ಭಾರತ ದೇಶದ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ! ಗಂಡ ಹೆಂಡತಿ ಮಕ್ಕಳು ಸಂಸಾರ ಒಟ್ಟು ಕುಟುಂಬ, ತನ್ನದೇ ಆಗಿರ್ತಕ್ಕಂಥ ಒಂದು ಆಚಾರ ವಿಚಾರಗಳು, ಪೂಜೆ ಪುನಸ್ಕಾರ, ಜಪ ತಪ, ಆಮೇಲೆ ಒಂದು ಒಳ್ಳೆ ಉಡುಗೊರೆ ಹಾಕೊಳ್ಳೋದು, ಹಬ್ಬ ಹರಿದಿನಗಳನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸೋದು, ಮುಸಲ್ಮಾನರು ಮಾಡ್ತಕ್ಕಂಥ ಹಬ್ಬದ ಜೊತೆಗೆ ಹಿಂದೂಗಳು ಹೋಗೋದು, ಸಂತೆಷ್ಟ ನೋಡ್ರಮ್ಮ, हिंदू इसी तरह हमारे देश में मुसलमान करने वाला त्योहारों के बारे में हिंदू मिलजुल कर करते हैं, और हिंदू लोग करने वाला त्योहारों को मुसलमान सभी मिलजुल कर बहुत अच्छी तरह से खुशी से मनाए जाते हैं। ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ। ನಮ್ಮ ಭಾರತ ದೇಶದ ಸಂಸ್ಕೃತಿ ಅಂದ್ರೆ ನಿಜವಾಗ್ಲೂ ತುಂಬಾನೇ ಪ್ರಸಿದ್ಧಿ ಪಡೆದಿರತಕ್ಕಂತ ಸಂಸ್ಕೃತಿ ನೋಡಿ। ಸಮಸ್ತ ವಿಶ್ವ में भारत ही एक ऐसा देश है। ವಿಶ್ವದಲ್ಲಿ ನಮ್ಮ ಭಾರತ ದೇಶನೂ ಕೂಡ ಒಂದು, ಪ್ರಪಂಚದಲ್ಲಿ ನಮ್ಮ
ಭಾರತ ದೇಶ. ಪ್ರಪಂಚದಲ್ಲಿ ಹಲವಾರು ದೇಶಗಳನ್ನು ನಾವು ಕಾಣ್ತಾ ಇದ್ದೀವಿ. ಯಾವ್ಯಾವ ದೇಶಗಳು ಹೇಳ್ಬೋದು ನಿಮಗೆ ಗೊತ್ತಿದ್ದಂಗೆ? ಯಾವ್ಯಾವ ದೇಶ ನಮ್ಮ ಭಾರತ ದೇಶದ ಬಿಟ್ಟು? ರಷ್ಯಾ, ಚೀನಾ, ಅಮೆರಿಕಾ, ಡೆಲ್ಲಿ, ಆಫ್ರಿಕಾ, ಅಮೆರಿಕಾ, ಚೀನಾ, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರೇಲಿಯಾ, ಚೀನಾ, ಇವೆಲ್ಲ ದೇಶ ನೋಡಿ ಮಕ್ಕಳೇ. ಈ ಪ್ರಪಂಚದಲ್ಲಿ ಹಲವಾರು ದೇಶಗಳಲ್ಲಿ ನಮ್ಮ ಭಾರತ ದೇಶನೂ ಕೂಡ ಒಂದು. ಈ ಭಾರತ ದೇಶ ಈ ಪ್ರಪಂಚದಲ್ಲೇ ಒಂದು ಹೆಸರಾಂತ ದೇಶ. ಜಹಾಂ ಪರ್ವ ಏವಂ ತ್ಯೋಹಾರೋಂ ಕಾ ಸಿಲ್ಸಿಲ್ ವರ್ಷ ಭರ್ ಚಲಾತಾ रहता है. ಈ ನಮ್ಮ ಭಾರತ ದೇಶದಲ್ಲಿ ಪರ್ವ, ಹಬ್ಬಗಳು, ಹರಿದಿನಗಳು, ಸಿಲ್ಕ ಅಂದ್ರೆ ಒಂದರಿಂದೊಂದು ಒಂದು ತಿಂಗಳಿಗೊಂದು ವರ್ಷ ಭರ್ ಚಲಾನ रहता है. ವರ್ಷವಿಡೀ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಹೌದಾ? ಪ್ರಾರಂಭದಿಂದ ಉದಾಹರಣೆ, ಈಗ ಜನವರಿ ಬಂತು ಸಂಕ್ರಾಂತಿ, ಫೆಬ್ರವರಿ ಬಂತು ಶಿವರಾತ್ರಿ, ಯುಗಾದಿ ಬಂತು, ಮಾರ್ಚ್ ಬಂತು ಯುಗಾದಿ. ಹೌದಾ? ಏಪ್ರಿಲ್ ಮೇನಲ್ಲಿ ಯಾವುದೋ ನಮ್ಮ ಊರಿನ ಗ್ರಾಮ ದೇವದ ಜಾತ್ರೆ. ಹೌದಾ? ನೆಕ್ಸ್ಟ್ ಅಲ್ಲಿಂದ ಮುಂದಕ್ಕೆ ಹೋದ್ರೆ ಅದೇ ದೀಪಾವಳಿ, ದಸರಾ. ಹೀಗೆ ನೋಡಿ ವರ್ಷದುದ್ದಕ್ಕೂ ನಾವು ಹಬ್ಬಗಳನ್ನು ಆಚರಿಸ್ತಾ हमारे भारत देश त्योहारों का देश है. त्योहारों को मनाने वाला देश है. ನಮ್ಮ ಭಾರತ ದೇಶ ಹಬ್ಬಗಳನ್ನು ಆಚರಿಸತಕ್ಕಂತ ದೇಶ. ನೋಡಿ, ಭಾರತೀಯ ಜನಜೀವನ में इन धार्मिक उत्सवों का त्योहारों का महत्व है. ನಮ್ಮ ಭಾರತ ದೇಶದಲ್ಲಿ ವಾಸ ಮಾಡತಕ್ಕಂತ ಪ್ರತಿಯೊಬ್ಬ ಭಾರತೀಯರಲ್ಲೂ ಕೂಡ ಧರ್ಮ, ಪ್ರತಿಯೊಂದು ಧರ್ಮದವರನ್ನ ಏನ್ ಮಾಡ್ತಾರೆ? ಗೌರವಿಸ್ತಾರೆ. ನಮ್ಮ ಧರ್ಮ ಬೇರೆ ಆಗಿರ್ಬೋದು, ನಿಮ್ಮ ಧರ್ಮ ಬೇರೆ ಆಗಿರ್ಬೋದು, ಎಲ್ಲಾ ಧರ್ಮಗಳ ಜನಗಳನ್ನ ಮಾತಾಡಿಸ್ತಕ್ಕಂಥದ್ದು. ಉತ್ಸವಕ್ಕೂ ತ್ಯೋಹಾರೋಂಕು ಮಹತ್ವ. ನಾವು ಮಾಡ್ತಕ್ಕಂಥ ಹಬ್ಬ ದಿನಗಳನ್ನು, ಮುಸಲ್ಮಾನರು ಮಾಡ್ತಕ್ಕಂಥ ಹಬ್ಬ ದಿನಗಳನ್ನು ಕೂಡ ನಾವು ಏನ್ ಮಾಡ್ತೀವಿ? ಜೊತೆ ಕೂಡಿ ಅವ್ರ ಹಬ್ಬಕ್ಕೆ ನಾವು ಹೋಗ್ತೀವಿ, ನಮ್ಮ ಹಬ್ಬಕ್ಕೆ ಅವ್ರನ್ನು ಕೂಡ. ಈ ರೀತಿಯಾಗಿ ಆಚರಿಸ್ತಕ್ಕಂಥ ಒಂದು ಸಂಪ್ರದಾಯವನ್ನ ಒಳಗೊಂಡಿರ್ತಕ್ಕಂಥ ಜನಜೀವನ ನಮ್ಮ ಭಾರತೀಯರ ಜನಜೀವನ. ಮಕರ ಸಂಕ್ರಾಂತಿ, ಬೈಸಾಖಿ, ದಸರಾ, ದಿವಾಲಿ, ಯುಗಾದಿ, ಓಣಂ, ವಿಶು, ಕ್ರಿಸ್ಮಸ್, ರಂಜಾನ್ ಇತ್ಯಾದಿ ಐಸೇ ಈ ತ್ಯೋಹಾರ. ನೋಡಿ, ನಮ್ಮ ಭಾರತ ದೇಶದಲ್ಲಿ ಆಚರಿಸ್ತಕ್ಕಂಥ ಎಲ್ಲ ಜನಾಂಗದವರು ಆಚರಿಸ್ತಕ್ಕಂಥ ಹಬ್ಬಗಳ ಹೆಸರು ಹೇಗಿದೆ ನೋಡಿ. ಮಕರ ಸಂಕ್ರಾಂತಿ ನಾಳೆ ಜನವರಿಯಲ್ಲಿ. ಬೈಸಾಖಿ ಅಂತಕ್ಕಂಥದ್ದು ನಮ್ಮ ರಾಜ್ಯದಲ್ಲೆಲ್ಲ ಮಾಡೋದು. ಬೈಸಾಖಿ ಅಂತಕ್ಕಂಥದ್ದನ್ನ ನಾವು ಆಚರಿಸ್ತಕ್ಕಂಥದ್ದು ಯಾವ ರಾಜ್ಯದಲ್ಲಿ ಅಂತಂದ್ರೆ ಪಂಜಾಬ್ ರಾಜ್ಯದಲ್ಲಿ ಆಚರಿಸ್ತೀವಿ. ಬೈಸಾಖಿ ಅಂತಕ್ಕಂಥದ್ದನ್ನ ಪಂಜಾಬ್ ರಾಜ್ಯದಲ್ಲಿ ಆಚರಿಸ್ತೀವಿ. ಆಮೇಲೆ ದಸರಾ, ನಾವು ದಸರಾ ಹಬ್ಬವನ್ನ ಸುಮಾರು 15 ದಿನಗಳ ಕಾಲ ದಸರಾವನ್ನ ಹಬ್ಬವನ್ನ ಆಚರಿಸ್ತೀವಿ. ದಿವಾಲಿ का मतलब ದೀಪಾವಳಿ. ಏನು ದೀಪಾವಳಿ ಹಬ್ಬದ ವಿಶೇಷತೆ ಏನು? ದೀಪಗಳನ್ನು ಬೆಳಗಿರುವುದರ ಮೂಲಕ. ಯಾಕಪ್ಪ ದೀಪವನ್ನು ಬೆಳಗಿಸ್ತೀವಿ? ಕತ್ತಲೆಯಿಂದ ಬೆಳಕಿನ ಕಡೆಗೆ. ನಾವೆಲ್ಲರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ, ಅಂಧಕಾರ, ಅಶಿಸ್ತಕ್ಕಂಥದ್ದನ್ನ ದೂರ ಮಾಡಿ ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗ್ತಕ್ಕಂಥದ್ದೇ ದೀಪಾವಳಿ ಹಬ್ಬದ ವಿಶೇಷತೆ. ಇಂಥ ದೀಪಾವಳಿ ಹಬ್ಬವನ್ನು ಆಚರಿಸ್ತೀವಿ. ಓಣಂ ಅಂದ್ರೆ ಹೋಳಿ, ಹೋಗ್ಲಿ ಉಗ್ಗೋದ್ರ ಮುಖಾಂತರ. ಹೌದಾ? ಹೋಳಿ ಹಬ್ಬ. ಹೌದಾ? ಆಮೇಲೆ ವಿಶು ಅಂತಕ್ಕಂಥದ್ದನ್ನ ನಾವು ನಮ್ಮ ರಾಜ್ಯದಲ್ಲಿ ಮಾಡ್ತಕ್ಕಂಥದ್ದಲ್ಲ. ಇದು ವಿಶು ಅಂತಕ್ಕಂಥದ್ದು ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ಕೇರಳ ರಾಜ್ಯದಲ್ಲಿ ಆಚರಿಸ್ತಾರೆ. ವಿಶು ಹಬ್ಬವನ್ನ ಕೇರಳ ರಾಜ್ಯ. ಬೈಸಾಖಿ ಅಂತಕ್ಕಂಥದ್ದನ್ನ ಯಾವ ರಾಜ್ಯ? ಬೈಸಾಖಿ ಅಂತಕ್ಕಂಥದ್ದು ಪಂಜಾಬ್. ಹೌದಾ? ಇನ್ನ ಸಂಕ್ರಾಂತಿ ಅವೆಲ್ಲ ನಮ್ಮ ಕರ್ನಾಟಕ. ಹೌದಾ? ನೋಡಿ ಮಕ್ಕಳೇ, ಇನ್ನು ಕ್ರಿಸ್ಮಸ್. ಈಗ ನಾಳೆ ಡಿಸೆಂಬರ್ 25ನೇ ತಾರೀಕಿನ ಕ್ರಿಸ್ಮಸ್ ಅನ್ನ ರಜಾ ಅಂತ ಕರೀತೀವಿ. ಕ್ರಿಸ್ಮಸ್ ಆ ಕ್ರೈಸ್ತ ಧರ್ಮದವರು ಕ್ರಿಸ್ಮಸ್ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ. ಇನ್ನು ರಂಜಾನ್, ಮುಸಲ್ಮಾನರು ರಂಜಾನ್ ಹಬ್ಬವನ್ನು ಮಾಡ್ತಾರೆ. ಇತ್ಯಾದಿ ಐಸೇ ಈ ತ್ಯೋಹಾರ. ಈ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ ಹಲವಾರು ಹಬ್ಬಗಳನ್ನು ಆಚರಿಸ್ತಕ್ಕಂಥ ದೇಶ ಆಗಿದೆ. ನಮ್ಮ ಭಾರತ ದೇಶ ಹಬ್ಬಗಳನ್ನು ಆಚರಿಸ್ತಕ್ಕಂಥ ದೇಶ. ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶದ ಜನಜೀವನ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಸಂಸ್ಕೃತಿ, ಒಂದು ಒಳ್ಳೆಯ ಆಚಾರ ವಿಚಾರಗಳನ್ನ ಒಳಗೊಂಡಿರ್ತಕ್ಕಂಥ
ದೇಶ ಅಂತ ವಿಚಾರಗಳನ್ನು ಅನುಸರಿಸತಕ್ಕಂಥ ಜನರು ಕೂಡ ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ. कुछ त्योहारों का परिचय इस पाठ में दिया जा रहा है. ಇನ್ನು ಏನ್ ಮಾಡಿದ್ದಾರೆ, ಹಬ್ಬಗಳನ್ನೆಲ್ಲ ಇಷ್ಟೊಂದು ಆಚರಿಸ್ತೀವಿ, ಓಕೆ. ಆದ್ರೆ ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ಹಬ್ಬಗಳನ್ನು ಯಾವ ರೀತಿ ಆಚರಿಸ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ವಿವರವಾಗಿ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಈಗ ಮೊದಲು ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ ಅಂದ್ರೆ ನಾಳೆ ಜನವರಿಯಲ್ಲಿ ನಾವು ಆಚರಿಸ್ತೀವಿ, ಹೌದಾ? ಈ ಮಕರ ಸಂಕ್ರಾಂತಿಯನ್ನು ಯಾವ ರೀತಿ ಆಚರಿಸ್ತೀವಿ ನೋಡಿ. मकर संक्रांति प्रति वर्ष जनवरी महीने में पूरे भारत विशेषतः दक्षिण भारत में मनाया जाता है. ನೋಡಿ, ಮಕರ ಸಂಕ್ರಾಂತಿ ಹಬ್ಬವನ್ನ ನಾವು ಸಾಮಾನ್ಯವಾಗಿ ಈ ಜನವರಿ ತಿಂಗಳಲ್ಲಿ ಆಚರಿಸ್ತೀವಿ. ಅದರಗೂ ವಿಶೇಷವಾಗಿ ದಕ್ಷಿಣ ಭಾರತ ದಕ್ಷಿಣ ಭಾರತ ಗೊತ್ತಾಗುತ್ತಲ್ಲ, ದಕ್ಷಿಣ ಭಾರತ ಅಂದ್ರೆ ಈ ಕಡೆ ನಿಮ್ಮ ಹಾವೇರಿ, ಹುಬ್ಬಳ್ಳಿ ಆ ಸೈಡ್ ನೋಡ್ರಿ ಏನ್ ಮಾಡ್ತಾರೆ, ಈ ರೊಟ್ಟಿ, ಕಾಳಿನ ಪಲ್ಯ, ಹೊಲದಲ್ಲೆಲ್ಲ ಹೋಗಿ ಅಲ್ಲೆಲ್ಲ ತುಂಬಾ ಜೋರಾಗಿ ಬಹಳಷ್ಟು ಚೆನ್ನಾಗಿ ಆಚರಣೆ ಮಾಡ್ತಾರೆ, ಹೌದಾ? ನೋಡಿ ಏನ್ ಮಾಡ್ತಾರೆ, ದಕ್ಷಿಣ ಭಾರತ ಮನಾಯ ಜಾತಾರೆ. ತುಂಬಾನೇ ಜೋರಾಗಿ ಯಾವ ರೀತಿ ವಿಶೇಷವಾಗಿ ಮನೆಯಲ್ಲಿ ಅಡಿಗೆಯನ್ನು ಮಾಡದೆ ಹೊರಗಡೆ ಹೋಗಿ ತೋಟದಲ್ಲಿ ಹೊಲದಲ್ಲಿ ಅಡಿಗೆ ಮಾಡಿ ಮತ್ತೊಬ್ಬರಿಗೆ ಊಟ ಎಲ್ಲ ಬಡಿಸಿ ಆಮೇಲೆ ಸಿಹಿಯನ್ನು ಹಂಚೋದ್ರ ಮೂಲಕ मकर संक्रांति हब्बವನ್ನು ಆಚರಿಸ್ತಾರೆ. संक्रांति को फसल की कटाई का त्योहार भी कहा जाता है. ಇನ್ನೊಂದು ಈ ಸಂಕ್ರಾಂತಿ ಹಬ್ಬಕ್ಕೆ ಇನ್ನೊಂದು ಹೆಸರನ್ನು ಇಟ್ಟಿದ್ದಾರೆ, ಫಸಲ್ ಕಟಾಯಿ ಕಿ ತ್ಯೋಹಾರ್. ರೈತರಿಗೆ ಎಲ್ಲಾ ಹೊಲದಲ್ಲೂ ಸಾಕಷ್ಟು ಫಸಲು ಬಂದಿರುತ್ತೆ ನೋಡಿ, ಹೌದಾ? ಆ ಫಸಲು ಚೆನ್ನಾಗಿ ಭೂಮಿ ತಾಯಿ ಆ ಫಸಲನ್ನು ಕೊಟ್ಟಿರ್ತಾಳಲ್ಲ, ಆ ಫಸಲಿನ ಹಬ್ಬ ರೈತರಿಗೆ ಒಂದು ಖುಷಿ ತರುವಂತ ಹಬ್ಬ, ಕಟಾಯಿ ಕಾ ತ್ಯೋಹಾರ್ ಕಹಾ ಜಾತಾ ಹೈ. ಇನ್ನ ಕಡೆ ನೋಡಿ ಕಬ್ಬು, ಭತ್ತ, ಆಮೇಲೆ ಇನ್ನು ಜೋಳ, ಬಿಳಿಜೋಳ, ಹೌದಾ? ನಮ್ಮ ಕಡೆ ಎಲ್ಲ ಮೆಕ್ಕೆಜೋಳ, ರಾಗಿ ಈ ತರ ಎಲ್ಲ ಬೆಳೆ. ಈ ಕಟಾವು ಮಾಡ್ತಕ್ಕಂಥ ದಿನ ಇದು. ನಾವೆಲ್ಲ ಡಿಸೆಂಬರ್ ತಿಂಗಳಲ್ಲಿ ಕಟಾವು ಮಾಡ್ತಾ ಇದೀವಿ. ಆದ್ರೆ ಈ ಕಬ್ಬು ಅವನ್ನೆಲ್ಲ ಏನ್ ಮಾಡ್ತಾರೆ, ದಕ್ಷಿಣ ಭಾರತ ಕಡೆ ಅವರೆಲ್ಲ ಜನವರಿ ತಿಂಗಳಲ್ಲಿ ಕಟಾವು ಮಾಡ್ತಾರೆ. ಯಾಕಪ್ಪ ಕಟಾವು ಮಾಡ್ತಾರೆ? ಆ ಸಂದರ್ಭದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿ ಫಸಲನ್ನು ಕಟಾವು ಮಾಡುವ ಹಬ್ಬ. ಆ ಫಸಲನ್ನು ನೋಡ್ತಾ ಇದ್ರೆ ಖುಷಿಯಿಂದ ಆಚರಿಸ್ತಕ್ಕಂಥ ಹಬ್ಬ ಅಂದ್ರೆ ಮಕರ ಸಂಕ್ರಾಂತಿ. ನೋಡಿ ಈ ರೀತಿಯಾಗಿ ಈ ಹಬ್ಬವನ್ನು ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸುಖ ಸಂಪತ್ತಿಗೆ ಸಂಕೇತಕ್ಕೆ ರೂಪೆ ಸುಖವಾಗಿ ಖುಷಿಯಿಂದ ಮಗಳು, ಅಳಿಯ, ಸಂಬಂಧಿಕರು ಎಲ್ಲ ಕೂಡಿಕೊಂಡು ಬಹಳ ಸಂತೋಷವಾಗಿ ಹೊಲದಲ್ಲಿ ಪೂಜೆ ಮಾಡ್ತಾರೆ. ಆ ಫಸಲು ಬಿಟ್ಟಿರ್ತಕ್ಕಂಥ ಜಮೀನಿಗೆ ಏನ್ ಮಾಡ್ತಾರೆ, ಆ ಒಂದು ಪೂಜೆಯನ್ನು ಅರ್ಪಣೆ ಮಾಡ್ತಾರೆ ಫಸಲಿಗೆ, ಹೌದಾ? ಫಸಲಿಗೆ ಅರ್ಪಣೆ ಮಾಡಿ ಆ ತೋಟದಲ್ಲಿ ಒಂದು ಮರದ ಕೆಳಗಡೆನೋ ಎಲ್ಲಾದ್ರೂ ಊಟ ಮಾಡ್ತಾರೆ ತುಂಬಾ ಖುಷಿಯಾಗಿ. ನೋಡಿ, ಸಂಪತ್ತಿ ಸಂಕೇತ ರೂಪೇ ಮನಾಯ. ಈ ಹಬ್ಬವನ್ನ ಬಹಳಷ್ಟು ಖುಷಿಯಿಂದ ನಮ್ಮ ಭಾರತ ದೇಶದಲ್ಲಿ ಆಚರಿಸ್ತಾರೆ. ಯುಗೋನ್ ಸೆ ಐಸಾ ಮನಾಯ ಜಾ ರಹಾ ಹೈ. ಇದು ಇಂದು ಇವತ್ತು ನಿನ್ನೆಯಿಂದ ಮಾಡ್ತಕ್ಕಂಥ ಹಬ್ಬ ಅಲ್ಲ, ಯುಗ ಯುಗಗಳಿಂದ ನಮ್ಮ ಅಜ್ಜನ ಕಾಲದಿಂದಲೂ ಈ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿಕೊಂಡ ಬಂದಿದ್ದಾರೆ. ಉಸಿ ತರ ಅಭಿ ಭಿ ಇಸಿ ತರ त्योहारों को आगे बना जा रहा है. ಈ ಇಸಿ ದಿನಸೆ ನೋಡಿ, ಇನ್ನ ಈ ಸಂಕ್ರಾಂತಿ ಹಬ್ಬದ ಬಗ್ಗೆ ವಿಶೇಷತೆ ಏನಪ್ಪಾ ಅಂತಂದ್ರೆ ಇನ್ನು ಹೇಳ್ಬೇಕಾದ್ರೆ ಏನ್ ಹೇಳಿದ್ದಾರೆ, ಉತ್ತರಾಯಣ ಪುರಾಣ ಕಾಲ ಪ್ರಾರಂಭ होता है. ಈ ಜನವರಿ ತಿಂಗಳು ಬಂತಂದ್ರೆ ಉತ್ತರಾಯಣ ಪುಣ್ಯ ಕಾಲ ಬರುತ್ತಂತೆ. ಒಂದು ಒಳ್ಳೆ ಶುಭ ದಿನ ಉತ್ತರಾಯಣ ಪುಣ್ಯ ಕಾಲ. ಜನವರಿ ತಿಂಗಳಲ್ಲಿ ಉತ್ತರಾಯಣ ಪುಣ್ಯ ಕಾಲ ಅಂತ ಬರುತ್ತಂತೆ. ಯಾಕಪ್ಪ ಅಂದ್ರೆ इस दिन सूर्य मकर राशि में प्रवेश करता है. ಯಾಕಪ್ಪ ಅಂತಂದ್ರೆ ಆ ಜನವರಿ ತಿಂಗಳ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಸೂರ್ಯ ಮಕರ ರಾಶಿಯಲ್ಲಿ ಪ್ರವೇಶ ಮಾಡ್ತಾನಂತೆ. ಮಕರ ರಾಶಿ ನೋಡ್ರಿ, ಆ ಮಕರ ರಾಶಿಯಲ್ಲಿ ಸೂರ್ಯ ಪ್ರವೇಶ ಮಾಡೋದ್ರಿಂದ ಉತ್ತರಾಯಣ ಪುಣ್ಯ ಕಾಲ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೆ ನಮ್ಮ ಬೇಡಿಕೆಗಳು ಈಡೇರ್ತವೆ. ನಮ್ಮ ಬೇಡಿಕೆಗಳು ಈಡೇರ್ತವೆ. यश विश्वास है कि उत्तरायण में देह त्याग करने वाला व्यक्ति जन्म मरण के चक्र से मुक्त हो जाते हैं. ನೋಡಿ, ಆ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಏನಾದ್ರೂ
ತ್ಯಾಗ करने वाला ಯಾವ್ದಾದ್ರು ಒಬ್ಬ ವ್ಯಕ್ತಿ ಸತ್ತೋದ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಮರಣ ಹೊಂದಿದ, ಹುಟ್ಟಿದ, ಜನಿಸಿದ ಅಂದ್ರೆ ಚಕ್ರ से मुक्त हो रहा है. ಬಹಳ ಪುಣ್ಯದ ಕಾಲ, ಪುಣ್ಯದ ಕಾಲ. ಎಂತ ಟೈಮಲ್ಲಿ ಸತ್ತೋಗ್ಬಿಡ್ತಪ್ಪ. ಉತ್ತರಾಯಣ ಪುಣ್ಯ ಕಾಲ. ಸೂರ್ಯ ಮಕರ ರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವನು ಜನ್ಮ ತಾಳಿದ್ದಾನೆ, ಇವನು ಮರಣ ಹೊಂದಿದ್ದಾನೆ ಅಂತಂದ್ರೆ ಬಹಳಷ್ಟು ಅದೃಷ್ಟದ ಟೈಮ್ ಅಂತೆ. महाभारत में भीष्म पितामह कुरुक्षेत्र के युद्ध में घायल होने पर भी इस दिन की प्रतीक्षा करने लगे. ನೋಡಿ, ಒಂದು ಉದಾಹರಣೆ ಕೊಟ್ಟಿದ್ದಾನೆ. ಮಹಾಭಾರತದ ಕಥೆಯನ್ನು ನೀವು ಕೇಳಿದ್ರ, ರಾಮಾಯಣ ಮತ್ತು ಮಹಾಭಾರತದ ಒಂದು ಕಥೆಯಲ್ಲಿ ಭೀಷ್ಮ ತನ್ನ ತಂದೆಗೆ ಕುರುಕ್ಷೇತ್ರ ಯುದ್ಧವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಯಾರೋ ಆ ಭೀಷ್ಮನ ತಂದೆ ನೋಡಿ ಯುದ್ಧದಲ್ಲಿ ತುಂಬಾನೇ ಘೋರವಾದ ಯುದ್ಧ ಆಗುತ್ತೆ. ಯುದ್ಧದಲ್ಲಿ ಗಾಯಲ್ ಹೋಗರ್ ರಕ್ತಗತವಾಗಿ ಕೆಳಗೆ ಬಿದ್ದಂತ ಸಂದರ್ಭದಲ್ಲಿ ಪ್ರತೀಕ್ಷಾ ಕರ್ತೇರಗೆ ಅವತ್ತು ಅವರಿಗೆ ಒಳ್ಳೆಯ ಪೂಜೆ ಪುನಸ್ಕಾರ ಮಾಡಿದ್ರಂತೆ. ನೋಡಪ್ಪ, ಇಂಥ ಒಂದು ಪುಣ್ಯ ಕಾಲದಲ್ಲಿ ಇವನಿಗೆ ಯುದ್ಧವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟೊಂದು ಅಪಘಾತಗಳಾಗ್ಬಿಟ್ಟು ಒಂದು ತೊಂದರೆ ಆಯ್ತು ಅಂತ ಯೋಚನೆ ಮಾಡಿ ದೇವರ ಪ್ರದಕ್ಷಿಣೆ ಮಾಡಿದಾಗ सूर्य के मकर राशि में प्रवेश करते ही उन्होंने अंतिम सांस ली. ಸೂರ್ಯ ಮಕರ ರಾಶಿಯಲ್ಲಿ ಪ್ರವೇಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಯುದ್ಧವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭೀಷ್ಮನ ಪಿತಾಮಹ ಗಾಯಗೊಂಡು ಆ ಸಂದರ್ಭದಲ್ಲಿ ಮರಣ ಹೊಂದುತ್ತಾನೆ. ಯಾರು? ಭೀಷ್ಮನ ತಂದೆ. ಯಾವ ಯುದ್ಧ? ಕುರುಕ್ಷೇತ್ರದಲ್ಲಿ ಯುದ್ಧವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಕ್ತದಿಂದ ಮುದ್ದೆ ಆಗಿರೋ ಮಾಂಸದ ಮುದ್ದೆಯಾಗಿ ಕೊನೆ ಉಸಿರು ಹೇಳ್ತಾನೆ. ಆ ಕೊನೆ ಉಸಿರು ಎಳೆದಂತ ಸಂದರ್ಭ ಯಾವ್ದಪ್ಪ ಅಂದ್ರೆ, ಸೂರ್ಯ ಮಕರ ರಾಶಿಯಲ್ಲಿ ಪ್ರವೇಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮರಣ ಹೊಂದಿದ್ದಂತೆ. ಅದು ಬಹಳ ಪುಣ್ಯದ ದಿನ. ಸತ್ರನು ಅಷ್ಟೇ, ಹುಟ್ಟಿದ್ರು ಜನವರಿ ತಿಂಗಳಲ್ಲಿ. ಅದು ಮಕರ ಸಂಕ್ರಾಂತಿ ಹಬ್ಬದ ಮುಂದೆ ಸೂರ್ಯ ಮಕರ ರಾಶಿಯಲ್ಲಿ ಪ್ರವೇಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹುಟ್ಟು ಆಗಿರ್ಬೋದು, ಸಾವು ಆಗಿರ್ಬೋದು, ಬಹಳಷ್ಟು ಪುಣ್ಯದ ಕಾಲ, ಬಹಳಷ್ಟು ಒಳ್ಳೇದಾಗುತ್ತೆ ಅಂತಕ್ಕಂಥ ವಾಡಿಕೆ ಈ ಪುಸ್ತಕದಲ್ಲಿ ಬರೆದಿದೆ. ಇದು ನಮ್ಮ ಭಾರತ ದೇಶದ ಆಚಾರ ವಿಚಾರ, ನಮ್ಮ ಭಾರತ ದೇಶದಲ್ಲಿ ಅನುಸರಿಸ್ತಕ್ಕಂಥ ಒಂದು ಏನು ಸಂಪ್ರದಾಯಗಳು. ನೋಡಿ, ನಾವು ನಮ್ಮ ಭಾರತ ದೇಶ ಯಾವುದೇ ಒಂದು ಹಬ್ಬ ಹರಿದಿನಗಳನ್ನು ಮಾಡಿದ್ರೆ ಏನ್ ಮಾಡ್ತೀವಿ? ಪಕ್ಕದ ಮನೆಯವ್ರನ್ನ ಕರಿತೀವಿ, ನೆಂಟರಿಷ್ಟನ್ನು ಕರಿತೀವಿ, ಹೌದಾ? ಖುಷಿಯಾಗಿ ಅವ್ರಿಗೆ ಊಟಕ್ಕೆ ಹಾಕ್ತಿವಿ, ಜೊತೆಗೆ ತೋಟಕ್ಕೆ ಹೋಗ್ತೀವಿ, ಹೌದಾ? ಅಲ್ಲಿ ಸಿಗಿ ಹಂಚ್ಕೊಳ್ತೀವಿ. ಅವ್ರ ಹಬ್ಬ ಆಚರಿಸ್ಬೇಕಾದ್ರೆ ನಾವು ಬರ್ತೀವಿ, ನಾವು ಹಬ್ಬ ಇದ್ದಾಗ ಅವ್ರಿಗೂ. ಈ ರೀತಿಯಾಗಿ ನಾವು सब मिलजुल कर किसी भी त्योहार होने पर हम मिलजुल कर और खुशी से हम मनाए जाते हैं. ಹಬ್ಬಗಳನ್ನು ನಾವು ಖುಷಿಯಿಂದ ಆಚರಿಸತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದ, ಭಾರತ ದೇಶದಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಜನಜೀವನದ ಒಂದು ಇದು ಸಂಸ್ಕೃತಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಬೈಸಾಖಿ ಅಂತಕ್ಕಂಥದ್ದು ಹೇಳ್ತಾರೆ. ಇದು ಬೈಸಾಖಿ ಅನ್ನೋದು ತ್ಯೋಹಾರ್ ಪಂಜಾಬ್ ಮೇ ಮನಾಯ ಜಾತಾ ಹೈ. ಈ ಹಬ್ಬವನ್ನ ಪಂಜಾಬ್ ರಾಜ್ಯದಲ್ಲಿ ಆಚರಿಸ್ತಾರೆ. ಯಾವ್ದನ್ನ? ಪಂಜಾಬ್ ರಾಜ್ಯದಲ್ಲಿ ಆಚರಿಸ್ತಕ್ಕಂಥ ಹಬ್ಬ ಯಾವುದು? ಬೈಸಾಖಿ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಆಚರಣೆ ಮಾಡಿದ್ದು ಯಾವುದು? ಸಂಕ್ರಾಂತಿ. ಸಂಕ್ರಾಂತಿ. ನೋಡಿ, ಮಕರ ಸಂಕ್ರಾಂತಿಗೆ ನಾವ್ ಹೆಂಗೆ ಹೊಲದಲ್ಲಿ ಹೋಗಿ ಫಸಲಿನ ಹಬ್ಬ, ಫಸಲನ್ನು ಕಟಾವು ಮಾಡ್ತಕ್ಕಂಥ ಹಬ್ಬ ಅಂತ ಹೊಲದಲ್ಲಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿ ಸಿಹಿ ತಿಂಡಿಗಳನ್ನ ತಿಂತೀವಿ. ಅದೇ ರೀತಿ ಈ ಪಂಜಾಬ್ ರಾಜ್ಯದಲ್ಲಿ ಬೈಸಾಖಿ ಅಂತಕ್ಕಂಥ ಒಂದು ಹಬ್ಬವನ್ನ ಯಾವ ರೀತಿ ಆಚರಿಸ್ತಾರೆ ನೋಡಿ. ಪಂಜಾಬ್ ಮೇ ಮನಾಯ ಜಾತಾ ಹೈ. ಬೈಸಾಖಿ ಹಬ್ಬ ಹೆಂಗ್ ಮಾಡ್ತಾರೆ ನೋಡಿ. ಇದಿಷ್ಟೇ ಮಾಡ್ತೀನಿ ಸಾಕು. ನೋಡಿ, ಈ ಬೈಸಾಖಿ ಅಷ್ಟೇ ತಿಳ್ಕೊಳ್ಳಿ. ಪಂಜಾಬಿ ಇಸೆ ನಯೇ ಸಾಲ್ ಕಾ ಪ್ರಾರಂಭ ಮಾನ್ತೆ. ಈ ಪಂಜಾಬ್ ರಾಜ್ಯದಲ್ಲಿ ಆ ವರ್ಷದ ಪ್ರಾರಂಭದಲ್ಲಿ ಹೊಸ ಹಬ್ಬ ಅಂದ್ರೆ ಬೈಸಾಖಿ. ಯಾವ ರೀತಿ ಆಚರಿಸ್ತದ ನೋಡಿ. ಇಸ್ ನಯೇ ಫಸಲ್ ಕಾ ತ್ಯೋಹಾರ್ ಭಿ ಮನಾಯ ಜಾತಾ ಹೈ. ಆ ಪಂಜಾಬ್ ರಾಜ್ಯದಲ್ಲಿ ಅವರು ಕೂಡ ಫಸಲನ್ನು ಕಟಾವು ಮಾಡ್ತಕ್ಕಂಥ ಹಬ್ಬ ಬೈಸಾಖಿ ಹಬ್ಬ ಅಂದ್ರೆ ಫಸಲನ್ನು ಕಟಾವು ಮಾಡ್ತಕ್ಕಂಥ ಹಬ್ಬ. ಎಲ್ಲಿ? ಪಂಜಾಬ್ ರಾಜ್ಯದಲ್ಲಿ. ನಾವು ಹೊಸ ವರ್ಷಕ್ಕೆ ಜನವರಿ ತಿಂಗಳಲ್ಲಿ ಮಕರ ಸಂಕ್ರಾಂತಿ ಆಚರಣೆ ಮಾಡ್ತೀವಿ. ಮಕರ ಸಂಕ್ರಾಂತಿ ಎಂಬ ಹಬ್ಬನ ಆಚರಣೆ ಮಾಡ್ತೀವಿ, ಹೌದಾ? ಆದ್ರೆ ಪಂಜಾಬ್ ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ಅವರು ಜನವರಿ ತಿಂಗಳಲ್ಲಿ ಆಚರಣೆ ಮಾಡ್ತಕ್ಕಂಥ ಹಬ್ಬ ಬೈಸಾಖಿ. ಯಾವುದು? ನೋಡಿ ಹೆಂಗ ಆಚರಣೆ ಮಾಡ್ತಾರೆ ಅನ್ನೋದ.
फसल का त्योहार भी मनाया जाता है। इस अवसर पर खेत हरे भरे दिखाई रहते हैं। ಪಂಜಾಬ್ ರಾಜ್ಯದಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ಬೇಕಾದ್ರೆ ಎಲ್ಲರೂ ನೋಡಿ ಆ ಪಂಜಾಬ್ ರಾಜ್ಯದ ಆ ಹೊಲ ಗದ್ದೆಗಳೆಲ್ಲವೂ ಕೂಡ ಹಚ್ಚ ಹಸಿರಿನಿಂದ ಕೂಡಿರ್ತಾವಂತೆ. ಹಚ್ಚ ಹಸಿರಿನಿಂದ ವಾತಾವರಣದಿಂದ ಕೂಡಿರ್ತಾವ. ಗದ್ದೆ, ಕಬ್ಬು, ಫಸಲು, ಗೋಧಿ, ಭತ್ತ ಅವೆಲ್ಲ ನೋಡ್ತಾ ಇದ್ರೆ ಅಬ್ಬ ಎಷ್ಟೊಂದು ಮನಮೋಹಕವಾಗಿರ್ತಕ್ಕಂಥ ದೃಶ್ಯ ನೋಡಿ. ಅರೆ ಬರೆ ದಿಕ್ಕಾಯಿ ಪಡ್ತೆ और ರಬ್ಬಿ ಫಸಲ್ ಕಟಾಯಿ. ರಬ್ಬಿ ಫಸಲ್ ಅಂದ್ರೆ ಇನ್ನು ಹೊಸದಾಗಿ ಕಟಾವು ಮಾಡ್ತಾರೆ. ಕಬ್ಬುಗಳನ್ನ ನಾವು ಒಂದೇ ಸಲ ಕಟಾವು ಮಾಡಿ ಬೇರೆಯಿಂದ ತೆಗಿಯಲ್ಲ. ಮೊದಲನೇ ಫಸಲ್ ಕಟಾವು ಮಾಡ್ತೀವಿ, ಅದ್ರ ಪಕ್ಕ ಇನ್ನೊಂದು ಮತ್ತೊಂದು ಬರುತ್ತೆ ಸ್ವಲ್ಪ ದಿನ ಬಿಟ್ಟು, ಮತ್ತೆ ಅದರ ಮೊದಲನೇ ಫಸಲ್ ರಬ್ಬಿ ಫಸಲ್ ಅಂದ್ರೆ ಈ ಒಂದು ಮೊದಲನೇ ಕಟಾವು ಮಾಡ್ತಕ್ಕಂತ ಫಸಲಿನ ಹಬ್ಬ ಅಂದ್ರೆ ಈ ಪಂಜಾಬ್ ರಾಜ್ಯದಲ್ಲಿ ಬೈಸಾಖಿ. इस कारण गांव के किसान खुशी और उमंग से भर जाते हैं. ಆದ್ದರಿಂದ ಪಂಜಾಬ್ ರಾಜ್ಯದ ಪ್ರತಿಯೊಂದು ಹಳ್ಳಿಯಲ್ಲಿ ವಾಸ ಮಾಡತಕ್ಕಂತ ಪ್ರತಿಯೊಬ್ಬ ಜನರು ಕೂಡ ಏನ್ ಮಾಡ್ತಿದಾರಂತೆ, ಖುಷಿ ಸಂತೋಷದಿಂದ ಉಮಂಗ್ ಒಬ್ಬರಿಗೊಬ್ರು ಸೇರ್ಕೊಂಡು ಖುಷಿ ಸಂತೋಷವನ್ನು ಹಂಚಿಕೊಂಡು ಈ ಹಬ್ಬವನ್ನು ಆಚರಿಸ್ತಾರಂತೆ. इसलिए इस पर्व को उत्सव के रूप में मनाया जाता है. ಈ ಒಂದು ಪಂಜಾಬ್ ರಾಜ್ಯದಲ್ಲಿ ಬೈಸಾಖಿ ಅಂತಕ್ಕಂಥ ಹಬ್ಬವನ್ನು ಉತ್ಸವದ ರೂಪದಲ್ಲಿ, ಉತ್ಸವ ಅಂದ್ರೆ ಏನು, ನಾವು ನಮ್ಮೂರಲ್ಲಿ ದೇವರುಗಳನ್ನೆಲ್ಲ ಹೊರಡ್ಸ್ಕೊಂಡು ಉತ್ಸವ ರೂಪದಲ್ಲಿ ಅಂದ್ರೆ ಜಾತ್ರೆ ಮೆರವಣಿಗೆ ರೂಪದಲ್ಲಿ ಮಾಡ್ತೀವಿ ನೋಡಿ, ಉತ್ಸವ ಮಾಡ್ತೀವಿ ಮೆರವಣಿಗೆ. ಈ ರೀತಿಯಾಗಿ ಇಲ್ಲಿ ನೋಡಿ ಬೈಸಾಖಿ ಹಬ್ಬನ ಅಲ್ಲಿ ನೋಡಿ ಅವರೆಲ್ಲ ಗಂಡು ಮಕ್ಕಳು ಎಲ್ಲ ಸೇರ್ಕೊಂಡು ಹೊಸ ಬಟ್ಟೆ ಹಾಕೊಂಡು ನೋಡಿ ಆ ಮುಂದೆ ಬೆಂಕಿಯ ಜಳವನ್ನ ಹಾಕೊಂಡು ಅದರಿಂದ ಕುಣ್ಕಂತ ಹೆಂಗ್ ಮಾಡ್ತಾ ಇದಾರೆ ನೋಡಿ, ನೃತ್ಯವನ್ನು ಮಾಡೋದ್ರ ಮೂಲಕ ಬೈಸಾಖಿ ಹಬ್ಬವನ್ನು ಆಚರಿಸ್ತಕ್ಕಂಥ ವಿಧಾನ ಹೇಗಿದೆ ನೋಡಿ. ಈ ರೀತಿಯಾಗಿ ಸಂತೋಷದಿಂದ ಹಬ್ಬವನ್ನು ಮಾಡ್ತಾ ಇದ್ರಂತೆ. इस त्योहारों के दिन सब मिलकर वो जो पूर्ण बागंड और गिद्ध नृत्य करते हैं. ಎಲ್ಲರೂ ಹೆಣ್ಣು ಗಂಡು ಎಲ್ಲ ಸೇರ್ಕೊಂಡು ಏನ್ ಮಾಡ್ತಾ ಇದಾರೆ ಅಂತ ನೋಡಿ, ಆ ಬೆಂಕಿಯ ಜಳವನ್ನು ಹಾಕೊಂಡು ಸಪ್ಪಡಿಯನ್ನು ಬಡಿಯೋದ್ರ ಮೂಲಕ ಗಿದ್ದ ನೃತ್ಯ, ಈ ರೀತಿ ಗಿದ್ದ ನೃತ್ಯ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ. ಹೌದಾ ನೋಡಿ, ಅದನ್ನ ಯಾಕೆ ಮಾಡಿ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ. ಈ ಒಂದು ಮೇಳಗಳನ್ನ ಬಡಿಯುವುದರ ಮೂಲಕ, ಹೊಸ ಬಟ್ಟೆಗಳನ್ನು ಧರಿಸುವುದರ ಮೂಲಕ, ಆ ಅಗ್ನಿಯನ್ನು ಪ್ರದರ್ಶನ ಮಾಡುತ್ತಾ ಅಗ್ನಿಯನ್ನು ಸುತ್ತರಿಯುವ ಮೂಲಕ ಗಿದ್ದ ನೃತ್ಯ, ಕೋಲಿಂದ ಹಾಡುಗಳನ್ನು ಹಾಡುವುದರ ಮೂಲಕ ಗಿದ್ದ ನೃತ್ಯವನ್ನು ಮಾಡ್ತಾ ಸಂತೋಷವನ್ನು ಹಂಚಿಕೊಳ್ತಾ ಇದ್ದಾರೆ. पंजाब राज्य के लोग कौन सा त्योहार मनाए जाते हैं? बैसाखी त्योहार मनाए जाते हैं. इस दिन सभी लोग पारंपरिक वस्त्र पहनाते हैं. ನೋಡಿ, ಅಂದು ಪಂಜಾಬ್ ರಾಜ್ಯದ ಪ್ರತಿಯೊಂದು ಹೆಣ್ಣು ಮತ್ತು ಗಂಡು ಮಕ್ಕಳು ಎಲ್ಲರೂ ಕೂಡ ಹೊಸ ಬಟ್ಟೆಯನ್ನು ಕಡ್ಡಾಯವಾಗಿ ಧರಿಸಿರ್ತಾರೆ. ಹೊಸ ಬಟ್ಟೆಯನ್ನು ಧರಿಸಿ ಖಾಂಜೆ गेहूं के आटे की रोटी, ತಾಮ್ರದ ತಟ್ಟೆಯಲ್ಲಿ ನೋಡಿ, ಕಾಜೆ ಅಂದ್ರೆ ಆಗ್ತಾನೆ ತನ್ನ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಗೋಧಿ ಹಿಟ್ಟನ್ನ, ತನ್ನ ಗದ್ದೆಯಲ್ಲಿ ಬೆಳೆದಿರ್ತಕ್ಕಂಥ ಗೋಧಿಯನ್ನ ಹಸನು ಮಾಡಿ ಹಿಟ್ಟನ್ನಾಗಿ ಮಾಡಿ, गेहूं के आटे ಗೋಧಿಯ ರೊಟ್ಟಿ, ಗೋಧಿ ಕಾ ನೋಡಿ ಏನ್ ಮಾಡಿ, ತಾಜೆ गेहूं के आटे ತಾಜಾ ಗೋಧಿಗಳನ್ನ ಅಂದೇ ತಾನೇ ಮಿಷಿನ್ ಮಾಡಿಸಿ ಗೋಧಿ ಹಿಟ್ಟನ್ನ ರೋಟಿ, ಅದರಲ್ಲಿ ರೊಟ್ಟಿ ಮಾಡಿ देसी घी और गुड़े खाते हैं. ಗೋಧಿ ರೊಟ್ಟಿಯ ಜೊತೆಗೆ ಗೋಧಿ ಚಪಾತಿ ಜೊತೆಗೆ ಏನ್ ಮಾಡ್ತಾರೆ, घी ತುಪ್ಪ, ಮರಳು ತುಪ್ಪ, ಗೋಧಿ ಚಪಾತಿ, ಬಿಸಿ ಚಪಾತಿ ಮೇಲೆ ಇಷ್ಟು ತುಪ್ಪ ಅವ್ರು ಗೂಡ ಖಾತೆ, ಜೊತೆಗೆ ಬೆಲ್ಲ, ಬಿಸಿ ಗೋಧಿ ಚಪಾತಿ, ಅದ್ರ ಮೇಲೆ ಇಷ್ಟು ತುಪ್ಪ, ಒಂದಿಷ್ಟು ಬೆಲ್ಲ ಹಚ್ಚು, ಆ ಗೋಧಿ ಇದ್ರಲ್ಲಿ ಗೋಧಿ ಮುರ್ಕೊಳ್ಳೋದು, ಚಪಾತಿನ ತುಪ್ಪದಾಗ ಎದ್ಕೊಳ್ಳೋದು, ಅದ್ರ ಜೊತೆಗೆ ಬೆಲ್ಲವನ್ನ ಚಕ್ಕಂತ ಖುಷಿಯಿಂದ ತಿಂತಾರಂತೆ. ನೋಡ್ರಿ, ಆ ಒಂದು ಬೈಸಾಖಿ ಹಬ್ಬದ ವಿಶೇಷತೆ ಹೇಗಿದೆ ಅನ್ನೋದನ್ನ. उत्सवाग्नि जलाकर उसके चारों ओर नाचते हैं. ಏನ್ ಹೇಳಿದ್ರು ನೋಡಿ ಕೊನೆಗೆ, ಉತ್ಸವ ಅಗ್ನಿ ಅಂದ್ರೆ ಆ ಬೆಂಕಿಯ ಒಂದು ಜಡವನ್ನ ಆ ಒಂದು ಮನೆಯ ಮುಂಭಾಗದಲ್ಲಿ, ದೇವಸ್ಥಾನದ ಮುಂಭಾಗದಲ್ಲಿ ಅಗ್ನಿಯ ಒಂದು ಜಡವನ್ನ ಪ್ರದರ್ಶನವನ್ನು ಮಾಡುವುದರ ಮೂಲಕ ಆ ಬೈಸಾಖಿ ಅಂತಕ್ಕಂಥ ಹಬ್ಬದ ಸಂದರ್ಭದಲ್ಲಿ ಆ ಪಂಜಾಬ್ ರಾಜ್ಯದ ಎಲ್ಲ ಜನರು ಕೂಡ ಸಂತೋಷವನ್ನು ಹಂಚಿಕೊಳ್ಳುವುದರ ಜೊತೆಗೆ ಅಗ್ನಿ ಸ್ಪರ್ಶವನ್ನು ಮಾಡುತ್ತಾ
उसके चारों ओर नाचते हैं. चारों ओर नाचते हैं. नाचते हैं ಅಂದ್ರೆ ಏನು? ಡ್ಯಾನ್ಸ್ ಅನ್ನ ಮಾಡೋದು. ಇದು ಪಂಜಾಬ್ ರಾಜ್ಯದ ಬೈಸಾಖಿ ಎಂಬ ಹಬ್ಬದ ವಿಶೇಷತೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ತಿಂಗಳಿನಲ್ಲಿ ವರ್ಷದ ಪ್ರಾರಂಭದಲ್ಲಿ ಬರ್ತಕ್ಕಂಥ ಹಬ್ಬ ಮಕರ ಸಂಕ್ರಾಂತಿ. ಆದರೆ ಪಂಜಾಬ್ ರಾಜ್ಯದಲ್ಲಿ ಆ ವರ್ಷದ ಪ್ರಾರಂಭದಲ್ಲಿ ಬರ್ತಕ್ಕಂಥ ಹಬ್ಬ ಅಂದ್ರೆ ಬೈಸಾಖಿ. ಬೈಸಾಖಿ ಹಬ್ಬದ ವಿಶೇಷತೆ ಏನು? ಹೊಸ ಬಟ್ಟೆಯನ್ನು ಹಾಕೊಳ್ಳೋದು, ತಾನು ತನ್ನ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಗೋಧಿಯಿಂದ ಹಿಟ್ಟನ್ನು ಮಾಡಿ ಚಪಾತಿಯನ್ನು ಮಾಡಿಸಿ ತುಪ್ಪವನ್ನು ಮಿಕ್ಸ್ ಮಾಡಿ ಬೆಲ್ಲವನ್ನು ಜೊತೆಗೆ ಸೇವನೆ ಮಾಡುವುದರಿಂದ ಆ ಒಂದು ಎಲ್ಲರೂ ಕೂಡ ನೃತ್ಯವನ್ನು ಮಾಡುವುದರ ಮೂಲಕ ಆ ಒಂದು ಹಬ್ಬವನ್ನ ಸಂತೋಷದಿಂದ ಆಚರಣೆ ಮಾಡುತ್ತಿದ್ದರು. पंजाब देखिए इसके बारे में दो तीन प्रश्न पूछता हूँ, वो प्रश्नों की जवाब देना चाहिए. ನಾನು ಮಾಡಿರ್ತಕ್ಕಂಥ ಪಾಠದ ಬಗ್ಗೆ ಮಕ್ಕಳೇ ನಿಮಗೆ ಒಂದೆರಡು ಪ್ರಶ್ನೆಗಳನ್ನು ಕೇಳ್ತೀನಿ. ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು ಕೊಡಬೇಕು. हमारे देश में कौन कौन से त्योहार मनाए जाते हैं? ನಮ್ಮ ದೇಶದಲ್ಲಿ ಯಾವ ಯಾವ ಹಬ್ಬಗಳನ್ನು ಆಚರಿಸುತ್ತೇವೆ? ಸಂಕ್ರಾಂತಿ, ದಸರಾ, ಯುಗಾದಿ, मकर दीपावली, रमजान, क्रिसमस आदि. देखिए हमारे देश में कौन कौन सा त्योहार मनाए जाते हैं? ನಮ್ಮ ಭಾರತ ದೇಶದಲ್ಲಿ ಯಾವ ಯಾವ ಹಬ್ಬಗಳನ್ನು ಆಚರಿಸ್ತೀವಿ? ಸಂಕ್ರಾಂತಿ, ದಿವಾಲಿ, ಯುಗಾದಿ, ಓಣಂ, दसरा, गणेश का त्योहार और गौरी का त्योहार. और मुसलमान कौन कौन सा त्योहार मनाए जाते हैं? रमजान और ईद मिलाद, बकरीद. इस तरह हमारे देश में अनेक त्योहारों को मनाए जाते हैं. चिल्ड्रन नेक्स्ट. मकर संक्रांति त्योहारों को किस महीने में मनाए जाते हैं? मकर संक्रांति ಹಬ್ಬವನ್ನು ಯಾವ ತಿಂಗಳಲ್ಲಿ ನಾವು ಆಚರಣೆ ಮಾಡ್ತೀವಿ? जनवरी ತಿಂಗಳಲ್ಲಿ. जनवरी महीने में. बोलिए जनवरी के महीने में मकर संक्रांति त्योहारों को मनाए जाते हैं. ನಾವು ಜನವರಿ ತಿಂಗಳಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡ್ತೀವಿ. देखिए आज नित्यश्री और पंजाब राज्य में जनवरी महीने में मनाने वाला त्योहारों का नाम क्या है? पंजाब राज्यದಲ್ಲಿ ಜನವರಿ ತಿಂಗಳಲ್ಲಿ ಆಚರಿಸುವ ಹಬ್ಬ ಯಾವುದು? बैसाखी. ಹೇಳು बैसाखी. पंजाब राज्य में जनवरी महीने में मनाने वाला त्योहारों का नाम बैसाखी. बैसाखी त्योहार में वो खाने के लिए क्या क्या बनाए जाते हैं? बोलिए. और बैसाखी त्योहार में वो खाने के लिए और क्या क्या पकाए जाते हैं? गेहूं का चपाती और इसके बाद घी. और चपाती के ऊपर घी डालते हैं. घी के साथ उसके साथ क्या खाते हैं? गुड़ा खाते हैं. गेहूं चपाती और घी ತುಪ್ಪ ಗೂಢ. इसका मतलब ಬೆಲ್ಲ. ಈ ರೀತಿಯಾಗಿ ನೋಡಿ ಸಿಡನ್ ಆ ಪಂಜಾಬ್ ರಾಜ್ಯದಲ್ಲಿ ಅವರು ಹಬ್ಬದ ಸಂದರ್ಭದಲ್ಲಿ ಬೆಲ್ಲ, ಗೋಧಿಯ ಚಪಾತಿ ಅದರ ಜೊತೆಗೆ ತುಪ್ಪವನ್ನು ಕೂಡ ಹಾಕಿಕೊಂಡು ಸಂತೋಷದಿಂದ ಸೇವನೆ ಮಾಡುತ್ತಾರೆ. ನೋಡು गेहूं का मतलब क्या है? गेहूं का मतलब गोदी. इसके साथ साथ चपाती बन सकते हैं. और घी का मतलब क्या है? तुप्पा. और गुड़ा का मतलब बेल्ला. देखिए गेहूं, घी, तुप्पा, बेल्ला ऐसा कौन खाते हैं? पंजाब राज्य के लोग गेहूं के साथ साथ घी और उसके साथ गुड़ा भी मिलजुल कर बहुत खुशी से खाते हैं. और पंजाब के लोग बैठिए
पंजाब के लोग त्योहारों के संदर्भ में किस तरह डांस करते हैं? कौन सा डांस करते हैं? ಡ್ಯಾನ್ಸಿಂಗ್ ಮಾಡ್ತಿದ್ರು. ಯಾವ ರೀತಿ ಡ್ಯಾನ್ಸ್ ಅನ್ನು ಮಾಡ್ತಾ ಇದ್ರು? ಹೇಳಿ ಯಾರು? ಕೋಲಾಟವನ್ನು ಆಡುವುದರ ಮೂಲಕ पंजाब राज्य में बैसाखी त्योहार के संदर्भ में खुशी से गाते गाते क्या किस तरह गिद्दी नाटक के वो ಕೋಲನ್ನ ಬಾರಿಸುವುದರ ಮೂಲಕ ಹೊಸ ವಸ್ತ್ರವನ್ನು ಹಾಕಿಕೊಂಡು ಗಿದ್ದಿ ನೃತ್ಯ ಕರ್ತೈತೆ. ಗಿದ್ದಿ ನೃತ್ಯ ಅಂದ್ರೆ ಆ ಒಂದು ಬೆಂಕಿಯನ್ನ ಸುತ್ತುವರಿಯುವುದರ ಮೂಲಕ ಒಂದು ಸಂತೋಷವಾಗಿ ಆಟವನ್ನ ಡ್ಯಾನ್ಸ್ ಅನ್ನ ಮಾಡ್ತಾ ಇದ್ರು. ನೆಕ್ಸ್ಟ್ ಇಲ್ಲಿ ಒಂದು ಚೂರು ಇದ್ರ ಬಗ್ಗೆ ಒಂದು ವಾಕ್ಯ ಮಾಡಿ ನೋಡೋಣ. ಗೇ ಗೋ ಗೇ ಗೋ ಅನ್ನೋದೊಂದು ಯಾರು ವಾಕ್ಯ ಮಾಡ್ತೀವಿ? ನಮ್ಮ ಮನೆಯಲ್ಲಿ ಚಪಾತಿಯನ್ನು ಮಾಡ್ತೀವಿ. ನಮ್ಮ ಮನೆಯಲ್ಲಿ ಗೋಧಿಯ ಚಪಾತಿಯನ್ನ ಮಾಡುತ್ತೇವೆ. ನಮ್ಮ ಮನೆಯಲ್ಲಿ ತುಪ್ಪವನ್ನು ಕಾಸುತ್ತೇವೆ. ನಮ್ಮ ಮನೆಯಲ್ಲಿ ತುಪ್ಪವನ್ನ ಕಾಸುತ್ತೇವೆ. ವೆರಿ ಗುಡ್. ನಮ್ಮ ಮನೆಯಲ್ಲಿ ಬೆಲ್ಲ ಇದೆ. ನೀನು ಬೆಲ್ಲ ಅನ್ನೋದಕ್ಕೊಂದು ವಾಕ್ಯ ಮಾಡಿ. ನಮ್ಮ ಮನೆಯಲ್ಲಿ ಬೆಲ್ಲ ಇದೆ. ಬೆಲ್ಲ ಇದೆ ಅನ್ನೋದಕ್ಕಿಂತ ನಾವು ಬೆಲ್ಲವನ್ನು ಹೆಚ್ಚಾಗಿ ಬಳಸುತ್ತೇವೆ. ಒಂದೇ ತರ ಏನ್ ಮಾಡಿ, ನಾವು ಬೆಲ್ಲವನ್ನು ಹೆಚ್ಚಾಗಿ ಬಳಸುತ್ತೇವೆ. ಯುಗಾದಿ ದಿವಸ ನಾವು ಬೇವು ಬೆಲ್ಲವನ್ನು ತಿನ್ನುತ್ತೇವೆ. वेरी गुड. युगादि के त्योहार के संदर्भ बेवो गुड़ा और सिही कही कही और कटा दोनों मिलजुल कर हमें खा सकते हैं. ಯುಗಾದಿ ಹಬ್ಬದ ಸಂದರ್ಭದಲ್ಲಿ ನಾವು ಬೇವು ಬೆಲ್ಲವನ್ನ ತಿಂತೀವಿ. ಅವ್ರು ಇನ್ನು ಯಾರು ಹೇಳ್ತಾರೆ ತುಪ್ಪ ಅನ್ನೋದಕ್ಕೆ? ತುಪ್ಪವನ್ನು ಯಾವ ರೀತಿ ತಯಾರು ಮಾಡ್ತೀವಿ? ಒಬ್ರು ಹಾಲಿನಿಂದ ಬೆಣ್ಣೆ, ಹಾಲಿನಿಂದ ಮೊಸರು, ಮೊಸರಿನಿಂದ ಮಜ್ಜಿಗೆ, ಮಜ್ಜಿಗೆಯಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪದಿಂದ ಚಪಾತಿಗೆ, ಚಪಾತಿಯಿಂದ ಹೌದಾ? ವೆರಿ ಗುಡ್. ಈ ರೀತಿಯಾಗಿ ನಾವು ಸೇವನೆ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಅದಕ್ಕೆ ಭಾರತ ದೇಶದಲ್ಲಿ ಆಚರಣೆ ಮಾಡತಕ್ಕಂತ ಹಬ್ಬಗಳು ಯಾವುದು, ಯಾವ ರೀತಿ ಆಚರಣೆ ಮಾಡ್ತೀವಿ, ನಮ್ಮ ಭಾರತ ದೇಶದ ಸಂಸ್ಕೃತಿ ಹೇಗಿದೆ, ನಮ್ಮ ಆಚಾರ ವಿಚಾರ ಹೇಗಿದೆ, ನಮ್ಮ ಸಂಪ್ರದಾಯ ಹೇಗಿದೆ ಅನ್ನೋದ್ರ ಬಗ್ಗೆ ನೀವು ಇಲ್ಲಿವರೆಗೂ ತಿಳ್ಕೊಂಡಿದ್ರ. ಅಂಡರ್ಸ್ಟ್ಯಾಂಡ್? ಥ್ಯಾಂಕ್ ಯು. Thank you, sir.